ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನಟರಾಜ್ ಅಂತ ಸರ್. ಇಲ್ಲಿ ಒಂದು ರೈಲ್ವೆ ಅಂಡರ್ ಬ್ರಿಡ್ಜ್ ಪ್ರಾಜೆಕ್ಟ್ ಬರ್ತಾ ಇದೆ, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಖಂಡಿತವಾಗ್ಲೂ ಬೇಡ. ಈಗಾಗಲೇ 3 ಕಡೆ ನಮಗೆ ಅಂಡರ್ ಬ್ರಿಡ್ಜ್ ಇದೆ, ಪಕ್ಕ ರೋಡಲ್ಲೇ ಇದೆ. ಹಾಂ ಸರ್. ಇದರ ಅವಶ್ಯಕತೆ ತುಂಬ ಕಡಿಮೆ ಇದೆ. ಯಾಕಂದರೆ ಹೋಗೋರು ಬರೋರು ಆ ಕಡೆ ಹೋಗ್ಬೋದು. ಇದು ಕೊಪ್ಪಳ ಕಡೆಯಿಂದ ಬರ್ಬೋದು. ಓಕೆ. ಆಮೇಲೆ ಪೆವಿಲಿಯನ್ ಪಿಚ್ ಪಕ್ಕದಲ್ಲಿ ಬರ್ಬೋದು. ಓಕೆ. ಇಲ್ಲ ಅಂದರೆ ನಮ್ಮ ಹುಣಸೂರು ರೋಡಲ್ಲೂ ಬರ್ಬೋದು. ಆ ಕಡೆ ಇದೆ ಬರ್ಬೋದು. ಬರೋದು 3 ರೋಡ್ ಇದೆ ಸರ್. ಓಕೆ. ಇದೊಂದು ರೋಡ್ಗೆ ಏನಕ್ಕೆ ಬೇಕಾಗಿಲ್ಲ ಸರ್. ಏನಕ್ಕಂದರೆ ಪ್ರಥಮವಾಗಿ ನಮ್ಮ ಗಿಡ ಮರಗಳು ನಾಶ ಆಗುತ್ತೆ. ನಮ್ಮ ಕುಕ್ರಳ್ಳಿ ಕೆರೆ ಇದೆ. ಕುಕ್ರಳ್ಳಿ ಕೆರೆಯ ಸ್ವರೂಪ ಬದಲಾಗ್ಬಿಡುತ್ತೆ. ಅದು ಪಾರಂಪರಿಕ ಕೆರೆ. ನಮ್ಮ ಮೈಸೂರಿಗೆ ಉಳಿದಿರೋ ಕೆಲವು ಬೆರಳೆಣಿಕೆ ಕೆರೆಗಳಲ್ಲಿ ಇದು ಒಂದು ತುಂಬಾ ಪ್ರಮುಖವಾದ ಕೆರೆ. ಇದು ಬಿಟ್ರೆ ಕಾರಂಜಿ ಕೆರೆ ಎರಡೇ ಪ್ರಮುಖವಾದ. ಸರ್, ಕಾರಂಜಿ ಕೆರೆ ಪ್ರವಾಸಿ ತಾಣ, ದುಡ್ಡು ಕೊಟ್ಟು ನೋಡ್ಬೇಕು. ಇಲ್ಲಿ ಫ್ರೀ ಆಗಿ ಬಂದು ಒಂದಷ್ಟು ಜನ ವಾಯು ವಿಹಾರಕ್ಕೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಪ್ಲಸ್ ಮರಗಳು ಎಲ್ಲ ಹೋಗುತ್ತೆ. ತುಂಬಾ ದೊಡ್ಡ ಮರಗಳಿದೆ. ಇಂಥ 100 ವರ್ಷಗಳಿಂದ ಇರೋ ಮರಗಳೆಲ್ಲ ನಾಶ ಆಗುತ್ತೆ. ಮತ್ತೆ ಪ್ರಾಣಿ ಪಕ್ಷಿಗಳ ಅವಲಂಬನೆ ಆಗಿರ್ತವೆ. ಒಂದು ಮರನ ಮನುಷ್ಯ ಮಾತ್ರ ಅಲ್ಲ, ಆಗಿರುತ್ತೆ. ಅದು ಮುಖ್ಯ ಕಾರಣ. ಓಕೆ. ಆಮೇಲೆ ಮುಖ್ಯವಾಗಿ ಏನಂದ್ರೆ ನಮ್ಮ ವಿಶ್ವವಿದ್ಯಾನಿಲಯ ಕ್ರಾಫರ್ಡ್ ಹಾಲ್ ಇದೆಯಲ್ಲ, ಅದ್ರ ಸೌಂದರ್ಯನೂ ಹೋಗುತ್ತೆ. ಹೌದು. ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡೆ ನಮ್ಮ ವಿಧಾನಸೌಧ ಬೆಂಗಳೂರಲ್ಲಿ ಕಟ್ಟಿರೋದು. ಓಕೆ. ಆದ್ರಿಂದ ಇದು ಪ್ರಮುಖವಾದ ಕಟ್ಟಡ. ಅದು ಅದರ ಸೌಂದರ್ಯನೂ ಹೋಗುತ್ತೆ. ಆಮೇಲೆ ಮರಗಳು ನಾಶ ಆಗುತ್ತೆ, ಪರಿಸರ ನಾಶ ಆಗುತ್ತೆ. ಆದ್ರಿಂದ ಈ ರೋಡ್ ಅಂಡರ್ ಬ್ರಿಡ್ಜ್. ಇನ್ನೊಂದು ಕಲಾಮಂದಿರ ಇದೆ, ಇಲ್ಲಿ ಕಲಾಮಂದಿರ ಇದೆ. ಆಯ್ತಾ? ಇಲ್ಲೊಂದು ಕಲೆ, ಮೈಸೂರು ಅಂದ್ರೆ ಹೆರಿಟೇಜ್ ಸಿಟಿ. ಹೌದು. ಮತ್ತೆ ಸಾಂಸ್ಕೃತಿಕ ನಗರ, ಹಸಿರು ನಗರ, ಎಲ್ಲಾ ಹೆಸರು ಕೊಡ್ತೀವಿ. ಆದ್ರೆ ನಾವು ಹೇಳೋದೇನ್ ಗೊತ್ತಾ ಸರ್, ಪ್ರಗತಿಯ ಹೆಸರಲ್ಲಿ ಪ್ರಕೃತಿಯ ನಾಶ ಬೇಡ. ಯಾಕೆಂದ್ರೆ ಇವತ್ತು ನೋಡಿ ಬಿಸಿಲು ಎಷ್ಟೊತ್ತು ಸರ್, ಇವಾಗ ಬೆಳಿಗ್ಗೆ ಒಂದು 10:30 11 ಗಂಟೆ ಸಮಯ, ಮಧ್ಯಾಹ್ನದ ಸುಡು ಬಿಸಿಲಿನಂತೆ ಬಿಸಿಲೈತೆ. ಇಂಥ ಸಂದರ್ಭದಲ್ಲಿ ನಾವು ಗಿಡ ಮರ ಪ್ರಕೃತಿ ಅಂತ ಒತ್ತು ಕೊಡಬೇಕು. ನಿಸರ್ಗದ ನಾಶ ಮನುಷ್ಯನ ವಿನಾಶ ಅಲ್ವಾ ಸರ್? ಇವಾಗ ಇಲ್ಲಿ ಎಷ್ಟೋ ಸರೀಸೃಪಗಳಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಿದ್ದಾವೆ. ಅವು ಎಲ್ಲವೂ ನಾವೇನೋ ಪರ್ಯಾಯ ಮಾರ್ಗ ಕಂಡಿಡ್ಕೋತೀವಿ ಅಂದ ತಕ್ಷಣ ಅವ್ರಿಗೆ ಅಷ್ಟು ಬೇಗ ಬಂದ್ಬಿಡಲ್ಲ ತಲೆಗೆ. ಅವರ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ವಾ? ಈ ಒಂದು ಆಹಾರ ಸರಪಳಿಯ ಮೇಲೂ ಕೂಡ ಒಂದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಈಗಾಗಲೇ ನಾವು ನೋಡಿ, ಅವಶ್ಯಕತೆ ತೀರಾ ಇದೆ ಅಂದಾಗ ಏನೋ ಒಂದು ಮಾಡಿದ್ರೆ ಅರ್ಥ ಇದೆ. ಇನ್ನು ನಮಗೆ ನೋಡಿ, ರಾಜ್ಕುಮಾರ್ ರೋಡ್ ಒಂದು ಇದು ಅದು ಕಪ್ಪು ಚುಕ್ಕಿ ಇನ್ನೂ ಇತ್ಯರ್ಥ ಆಗಿಲ್ಲ. ಅದೇನೋ ಕೋರ್ಟಲ್ಲಿ ಕೇಸ್ ಇದೆ ಅಂಥವು ಎಲ್ಲ ಮಾಡಲಿ ಅಲ್ವಾ? ಹೊಸ ಪ್ರಾಜೆಕ್ಟ್ಗಳು ತಂದು ಇದರಲ್ಲಿ ನೋಡಿ ಸರ್, 2 ಸರ್ಕಾರಗಳ ಒಂದು ಇದಿರುತ್ತೆ. ಇವಾಗ ಅನುದಾನ ಕೊಡ್ತದೆ ಅಂತ ಒಂದು ರಾಜ್ಯ ಸರ್ಕಾರ ಒಂದು ಕೈಗೆತ್ಕೊಳ್ಳುತ್ತೆ. ಮತ್ತು ಸ್ಥಳೀಯ ಒಂದಷ್ಟು ಮುಖಂಡರುಗಳು, ಜನಪ್ರತಿನಿಧಿಗಳು ಆಸಕ್ತಿ ತೋರ್ತಾರೆ. ನಾವೇನು ಹೇಳ್ತೀವಿ ಗೊತ್ತಾ, ಮಹತ್ವ ನೋಡಿ. ಇವಾಗ ನೀವು 2-3 ಪಾಯಿಂಟ್ ಹೇಳಿದ್ರಿ. ಒಂದು ಕ್ರಾಫರ್ಡ್ ಹಾಲ್ಗೆ ಒಂದು ಅದಕ್ಕೊಂದು ಶೋಭೆ ತರಲ್ಲ, ಇನ್ನೊಂದು ಕುಕ್ರಳ್ಳಿ ಕೆರೆಯ ಒಂದು ಸ್ವರೂಪ ಬದಲಾಗುತ್ತೆ ಅಂತ. ನಾನು ನಿಮ್ಮ ಜೊತೆ ಯಾಕೆ ಸಂವಾದ ಮಾಡ್ತಾ ಇದ್ದೀನಿ ಗೊತ್ತಾ, ನನ್ನ ಅಭಿಪ್ರಾಯ ಒಂದೇ ಅಲ್ಲ ಮುಖ್ಯ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಜನರ ಅಭಿಪ್ರಾಯ, ಪ್ರಜೆಗಳ ಅಭಿಪ್ರಾಯ ಬಹಳ ಮುಖ್ಯವಾಗಿರುತ್ತೆ. ನೀವು ಇಷ್ಟೊತ್ತು ಬಿಸಿಲಲ್ಲಿ ನಿಂತು ನನಗೆ ಒಂದು ಅಭಿಪ್ರಾಯ ಹೇಳಿದ್ದಕ್ಕೆ ಪರಿಸರಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಿದ್ದೀವಿ. ಖಂಡಿತ ಒಳ್ಳೆಯದು ಸರ್. ಆ ಭಾವನೆ ಉಳಿಸ್ಬೇಕು. ನಾವು ಪರಿಸರ ಪ್ರೇಮಿಗಳು. ನಮ್ಮ ಕುಕ್ರಳ್ಳಿ ಕೆರೆ ಉಳಿಬೇಕು ಅಂತಂದರೆ ಈ ರಸ್ತೆ ನಮಗೆ ಬೇಕಾಗಿಲ್ಲ. ನೋಡಿ ಸರ್, ನಿಮ್ಮ ನಂಬರ್ ಕೊಡಿ. ನಮ್ಮ ಪರಿಸರಕ್ಕಾಗಿ ಸಂಘಟನೆ ಇದೆ. ನಾವೆಲ್ಲ ಎಲ್ಲೆಲ್ಲಿ ಸಾಧ್ಯವಾದಷ್ಟು ಗಿಡಗಳನ್ನು ಉಳಿಸೋದು, ಗಿಡಗಳನ್ನು ಹಾಕಿ ಬೆಳೆಸಿ ಮರ ಮಾಡೋದು, ಇನ್ನು ಮರ ಕಡಿಯೋವಂಥ ವಿಚಾರವಾಗಿ ಹೋರಾಟ ಮಾಡೋದು, ಇಂಥದ್ದೆಲ್ಲ ಮಾಡ್ತಾಯಿದ್ದೀವಿ. ನಿಮ್ಮಂಥವರು ಪರಿಸರಕ್ಕೆ ಒಂದು ಮಹತ್ವ ನೀಡ್ತಕ್ಕಂಥ ವ್ಯಕ್ತಿಗಳು ನಮಗೆ ಬೇಕು. ಆದ್ದರಿಂದ ನಿಮ್ಮ ಒಳ್ಳೆಯದು ಸರ್. ನಾನು ಎಷ್ಟೋ ಜನಕ್ಕೆ ಮಾತಾಡಿಸ್ದೆ, ಜನರು ಹೇಳೋಕ್ಕೂ ಹಿಂಜರಿತಾ ಇದ್ದಾರೆ ಸರ್. ಅದೇನೋ ಗೊತ್ತಿಲ್ಲ, ಒಂದು ಅಭಿಪ್ರಾಯನ ಮುಕ್ತವಾಗಿ ಮಾತಾಡೋಕ್ಕೂ ಹಿಂಜರಿತಾ ಇದ್ದಾರೆ. ಎಲ್ಲೋ ಅವ್ರಿಗೂ ಏನೋ ಒಂದು ಭಯ, ಅಂಜಿಕೆ ಇರ್ಬೋದು. ಬಟ್ ನಾನು ಹೇಳೋದು, ಭಯ ಏನಿದೆ ಸರ್, ಪರಿಸರಕ್ಕೋಸ್ಕರ ನಾವು ಇದೀವಿ ಅಂತ ಅಂದರೆ ಭಯ ಏನಿದೆ ನೋಡಿ. ಇವತ್ತು ಈ ರೋಡಲ್ಲಿ ಹೋದರೆ ನಮಗೆ
ಒಂಚೂರು ಆಯಾಸ ಆಗಲ್ಲ, ಸುಸ್ತು ಅನ್ಸಲ್ಲ. ಆಮೇಲೆ ಬೇರೆ ಪ್ರವಾಸಿಗರು ಬೇರೆ ಊರಿಂದ ಬಂದಿರೋರು ಈ ರಸ್ತೆ ನೋಡಿದ್ರೆ ತುಂಬಾ ಸಂತೋಷ ಪಡ್ತಾರೆ ಅಲ್ವಾ? ತುಂಬಾ ದೊಡ್ಡ ದೊಡ್ಡ ಮರಗಳಿದೆ, ನೆರಳಿದೆ, ಬಿಸಿಲೇ ಬೀಳೋದಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಇನ್ನೊಂದು ಈ ರೋಡ್ ದಾಟಿ ಮುಂದೆ ಹೋದ್ರೆ ಒಂದು ಇತಿಹಾಸ ಇದೆ. ಆ ಗ್ರಂಥಾಲಯ ಇದೆಯಲ್ಲ, ಆ ರೋಡು ಡಬಲ್ ರೋಡು, ಮಧ್ಯ ಗಿಡಗಳು ಮರಗಳಿದಾವಲ್ಲ, ಕೋರ್ಟ್ ರೋಡು, ಅದು ಇತಿಹಾಸದ ರೋಡ್ ಅಂತೆ. ವಿದೇಶದಿಂದ ನಮ್ಮ ನಾಲ್ವಡಿ ಕೃಷ್ಣರಾಜರು ಹೋದಾಗ ಈ ಥರದ್ದು ಒಂದು ಅಗಲವಾದ ರಸ್ತೆ, ಕೃಷ್ಣರಾಜ ಬುಲೆವಾರ್ಡ್ ರೋಡ್, ಆ ಒಂದು ರಸ್ತೆಗೆ ಆ ರಸ್ತೆಯ ಸೌಂದರ್ಯನೂ ಹೋಗ್ಬಿಡುತ್ತೆ. ಅಲ್ಲ, ನಾವು ಮಾಡಕ್ಕೆ ಏನು ಬೇಕಾದರೂ ಮಾಡ್ಬೋದು, ಬಟ್ ಅವಶ್ಯಕತೆ ಇದೆಯಾ ಅನ್ನೋದು ಬಹಳ ಮುಖ್ಯ ಅಲ್ವಾ? ಧನ್ಯವಾದಗಳು. ಅವಶ್ಯಕತೆ ಖಂಡಿತವಾಗ್ಲಿಲ್ಲ ಅಲ್ವಾ? ಇಲ್ಲ. ಆಯ್ತು ಸರ್. ನಾವು ಅದೇ ಮಾತಾಡ್ಕೊತಾ ಇರ್ತೀವಿ. ನಾವು ಈ ಕಡೆ ಓಡಾಡ್ಬೇಕಾದ್ರೆ ನಮ್ಮ ಮನೆಯವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದು ಖಂಡಿತ ಬೇಕಾಗಿಲ್ಲ ನಮ್ಗೆ. ಒಂದು 5 ನಿಮಿಷ ಕಾದ್ರೂ ಪರವಾಗಿಲ್ಲ, ನಾವು ಸಿಗ್ನಲ್. ಸರ್, ಇವತ್ತು ನಾವು 5 ನಿಮಿಷ ಒಂದು ಈ ಥರ ಮರ ಉಳಿಸ್ಕೊಳ್ಳೋಕ್ಕೆ ಒಂದು ಗೇಟ್ ಹತ್ರ ಕಾದು ಹೋಗಲ್ಲ ಅಂದರೆ ಇನ್ನೆಷ್ಟು ಸರ್? ಇದು ನೋಡಿ, ಒಂದು ರೀತಿ ಹೆಂಗಾಗುತ್ತೆ ಗೊತ್ತಾ? ಆರೋಗ್ಯವೇ ಭಾಗ್ಯ ಅಂತೀವಿ, ಪ್ರಕೃತಿ ಇಲ್ಲದೆ ಆರೋಗ್ಯ ಇಲ್ಲ ಸರ್. ಆಮೇಲೆ ಸಬ್ಸ್ಟಿಟ್ಯೂಟ್ ಇದೆ ಸರ್, ಹೋಗ್ಬೋದು. ಅಲ್ಲ, ಆವಾಗಲೇ ನೋಡಿದೆ, ಅಲ್ಲೇ ಯೂಟರ್ನ್ ನೋಡ್ಕೋತಾರೆ, ಗೇಟ್ ಆದ ತಕ್ಷಣ ಆ ಕಡೆ ಹೊರ್ಟೋಗಿರ್ತಾರೆ, ಹೋಗ್ತಾರೆ. ಸುಮಾರು ಜನ ಹಂಗೆ ಮಾಡ್ತಾರೆ. ಅರ್ಜೆಂಟ್ ಇಲ್ದಿರೋರು ನಿಂತ್ಕೋತಾರೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ನನ್ನ ಪ್ರಕಾರ ಅವ್ರಿಗೆ ಸಮಸ್ಯೆ ಇಲ್ಲ ಅನ್ಸುತ್ತೆ. ಆಯ್ತು ಸರ್, ಆಯ್ತು ಸರ್, ಒಳ್ಳೆಯದು. ಭಾಗ ಜನಕ್ಕೆ ಸಮಸ್ಯೆಗಳಿಲ್ಲ. ಆಯ್ತು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.